ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸಿಹಿಯಾದ ಒಂದು ಹಲ್ವಾ ಮಾಡ್ತಾಯಿದ್ದೀನಿ. ಬೇಸಿಗೆ ರಜದಲ್ಲಿ ದಿಢೀರಂತ ನೆಂಟರು ಬಂದರೆ ಬೇಗ ಆಗುವಂಥ ಒಂದು ಸ್ವೀಟು. ಮಕ್ಕಳು ಕೇಳಿದ್ರು ಕೂಡ ಬೇಗ ಆಗುವಂಥದ್ದು, ಆರೋಗ್ಯಕರವಾದ್ದು. ಯಾಕೆ ಅಂತಂದರೆ ಬೆಲ್ಲದಿಂದ ಮಾಡಿರೋವಂಥದ್ದು. ಇಲ್ಲಿ ಒಂದು ಬಾಣಲೆಗೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋ ತನಕ. ಈ ಥರ ಮಾಡೋದ್ರಿಂದ ಹಸಿ ವಾಸನೆ ಆಮೇಲೆ ಉಳಿಯಲ್ಲ, ಜೊತೆಗೆ ಹುರಿಯೋಕ್ಕೆ ಕೂಡ ತುಂಬ ಸುಲಭ ಆಗುತ್ತೆ. ಈಗಲೇ ತುಪ್ಪ ಹಾಕ್ಕೊಂಬಿಟ್ರೆ ಅದು ಮುದ್ದೆಯಾಗಿ ಆಗುತ್ತೆ. ಹಾಗಾಗಿ ಈ ಥರ ಒಣಕಲಾಗಿ ಮೊದಲು ರೋಸ್ಟ್ ಮಾಡ್ಕೊಂಬಿಟ್ಟು ಆನಂತರ ಮತ್ತೊಮ್ಮೆ ನಾನು ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಇದು ಬಿಸಿಯಾಗಿದೆ ಅಂತ ಆದರೆ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಂಬಿಡೋಣ. ಈಗ ಇದೇ ಬಾಣಲೆಗೆ ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ಯಾವ ಕಪ್ನಲ್ಲಿ ನೀವು ಗೋಧಿ ಹಿಟ್ಟು ತೊಗೊಂಡಿದ್ದೀರಿ ಅದರಲ್ಲಿ ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೊಂಡು, ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಾಗಿದ್ದರೆ ಅದನ್ನು ಹಾಕ್ಕೊಂಡು ಕರೆದು ತೆಗೆದಿಟ್ಕೊಂಬಿಡಬೇಕು. ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಈಗ ಆಗಿದೆ ಅಂತ ಆದರೆ ಒಂದು ಬಟ್ಲಿಗೆ ಇದನ್ನು ತೆಕ್ಕೊಂಬಿಡೋಣ. ಈಗ ಇದೇ ತುಪ್ಪಕ್ಕೆ ನಾವೀಗಾಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಗೋಧಿ ಹಿಟ್ಟು, ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು. ಹಾಗಾಗಿ ಈ ತುಪ್ಪಕ್ಕೆ ನಾನು ಗೋಧಿ ಹಿಟ್ಟನ್ನು ಮತ್ತೆ ಹಾಕ್ಕೋತಾ ಇದ್ದೀನಿ. ಈಗ ಆದಷ್ಟು ಸಣ್ಣ ಉರಿನಲ್ಲಿ ಅಥವಾ ಮೀಡಿಯಮ್ ಉರಿನಲ್ಲಿ ಇದನ್ನು ಹುರ್ಕೋಬೇಕು. ತುಪ್ಪದ ಜೊತೆ ಹುರ್ಕೊಂಡು ಒಳ್ಳೆ ಪರಿಮಳ ಬರಬೇಕು, ಕಲರ್ ಕೂಡ ಚೇಂಜ್ ಆಗುತ್ತೆ. ಸ್ವಲ್ಪ ಗಾಢವಾದ ಬಣ್ಣ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಈಗ ನಿಧಾನಕ್ಕೆ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾವು ಹಾಕಿರೋ ತುಪ್ಪ ಕೂಡ ರಿಲೀಸ್ ಆಗುತ್ತೆ, ಮುದ್ದೆ ಥರ ಆಗುತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಅಥವಾ ನಿಮಗೆ ಇನ್ನೂ ಸ್ವಲ್ಪ ಡಾರ್ಕಾಗಿ ಬೇಕು ಅಂತಂದರೆ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ನೀರು ಹಾಕ್ಕೊಳ್ಳೋಕ್ಕೆ 2 ಕಪ್ನಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು 1/4 ಕಪ್ನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಇಷ್ಟು ಸಿಹಿ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲ ಕಡಿಮೆ ಕೂಡ ಮಾಡ್ಕೋಬೋದು. ಬೆಲ್ಲ ಚೆನ್ನಾಗಿ ಕರಗಿದೆ, ನೀರು ಕುದೀತಾ ಇದೆ. ಈಗ ಈ ಬಿಸಿ ನೀರನ್ನು ಈ ಒಂದು ಹಿಟ್ಟಿಗೆ ಹಾಕ್ಕೋಬೇಕು. ನೀವು ಬೇಕಾದರೆ ಶೋಧಿಸ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ನಾನು ಶೋಧಿಸ್ಕೋತಾ ಇಲ್ಲ. ಈ ಥರ ಬಿಸಿಯಾಗಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಹುರಿದಿರೋದ್ರಿಂದ ಎಲ್ಲೂ ಗಂಟುಗಳಾಗಲ್ಲ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಹಾರತ್ತೆ ಮೈ ಮೇಲೆ. ಬಿಸಿ ಇರೋದ್ರಿಂದ ಹೀಗೆ ನಿಧಾನಕ್ಕೆ ಮಾಡ್ಕೋತಾ ಅದು ಗಟ್ಟಿಯಾಗ್ತಾ ಬರುತ್ತೆ. ಕುದಿಯೋಕ್ಕೆ ಶುರುವಾಗಿದೆ. ಈಗ ನೋಡಿ, ಸುಮಾರಾಗಿ ಗಟ್ಟಿಯಾಗಿದೆ, ಇನ್ನೂ ತಳ ಬಿಟ್ಟಿಲ್ಲ. ಇದೇ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು. ಈಗ ಸಂಪೂರ್ಣವಾಗಿ ತಳ ಬಿಟ್ಟಿದೆ. ಇದು ಪರ್ಫೆಕ್ಟಾಗಿರೋ ಒಂದು ಹಂತಕ್ಕೆ ಬಂದಿದೆ. ಈಗಾಗಲೇ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಇದಕ್ಕೆ ಹಾಕ್ಕೋಬೇಕು. ನೀವು ಬೇಕಾದರೆ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು. ಈಗ ಒಂದು ಕರೆಕ್ಟಾಗಿರೋ ಹಲ್ವಾ ಸ್ಟೇಜ್ಗೆ ಬಂದಿದೆ. ಇದು ಈ ಹದಕ್ಕೆ ಬಂದ ಮೇಲೆ ಸ್ವಿಚ್ ಆಫ್ ಮಾಡ್ಕೋಬೋದು. ಸಂಪೂರ್ಣವಾಗಿ ಒಂಥರ ಗ್ಲಾಸ್ ಥರ ಬಂದಿರುತ್ತೆ. ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಬೇಗ ಆಗೋವಂಥದ್ದು, ನೆಂಟರು ಬಂದರೆ ಕೂಡ ಬೇಗ ಆಗುತ್ತೆ. ಈ ಥರ ತೊಗೊಂಡು ನಾವು ನೋಡಿದಾಗ, ನಾವು ಸೌಟಿನಲ್ಲಿ ತೊಗೊಂಡು ಹಾಕಿದಾಗ ಅದೇ ಶೇಪಲ್ಲಿ ಉಳಿಯೋ ಅಂಥದ್ದು ಪರ್ಫೆಕ್ಟಾಗಿರೋ ಒಂದು ಗೋಧಿ ಹಿಟ್ಟಿನ ಹಲ್ವಾ. ತುಂಬ ಮೃದುವಾಗಿ ಬಾಯಲ್ಲಿ ಕರಗೋ ಅಂಥದ್ದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.